शुभोदय बच्चों, आप सबको महिला समाज ऑनलाइन क्लास के लिए स्वागत। तीसरी कक्षा, विषय हिंदी, पाठ 8, रामू माली। शब्दार्थ: चौकीदार, वॉचमैन, वेतन, सैलरी, पौधा, प्लांट, फव्वारा, फाउंटेन। बच्चों, अब मैं पाठ को पढ़ती हूँ, आप ध्यान से सुनिए। रामू माली गौरव और गौरी के घर चौकीदार है। साथ ही साथ उसे बाग में भी काम करना पड़ता है। वह 3,000 रुपये वेतन पाता है। उसका घर नदी के उस पार है। वह नाव से अपने काम पर आता है, फिर बाग में पौधों को पानी देता है। बाग में लौकी, टमाटर और बैंगन लगाए हैं। बाग में लगाने के लिए कल रामू ने 14 रुपये के गुलाब और 9 रुपये के मोगरे के पौधे खरीदे। बाग में गौरव के पिता ने फव्वारा बनवाया है। उसकी रौनक गर्मी के दिनों में देखते ही बनती है। रामू माली देर रात को अपने घर लौटता है। गौरव और गौरी के घर छुट्टियों में उनके रिश्तेदार आते हैं। सभी बाग की बहुत तारीफ करते हैं। बच्चों, अब पाठ को समझेंगे। रामू माली गौरव और गौरी के घर चौकीदार है। साथ ही साथ उसे बाग में भी काम करना पड़ता है। वह 3,000 रुपये वेतन पाता है। ರಾಮು ಮಾಲಿ ನೋಡಿ, ರಾಮು ಮಾಲಿ ಅನ್ನೋನು ಗೌರವ್ ಮತ್ತೆ ಗೌರಿಯ ಮನೆಯಲ್ಲಿ ಚೌಕಿದಾರ್ ಹೈ. ಚೌಕಿದಾರ್ ಮೀನ್ಸ್ ವಾಚ್ಮ್ಯಾನ್. ಅವನು ರಾಮು ಅನ್ನೋನು ಗೌರವ್ ಮತ್ತೆ ಗೌರಿ ಮನೆಯಲ್ಲಿ ಚೌಕಿದಾರ್ ವಾಚ್ಮ್ಯಾನ್ ಆಗಿದ್ದಾನೆ. साथ ही साथ उसे बाग में भी काम करना पड़ता है. ನೋಡಿ, ಅವನಿಗೆ ಸಾಥ್ ಹಿ ಸಾಥ್ ಜೊತೆಲಿ ಅವನು ವಾಚ್ಮ್ಯಾನ್ ಆಗಿದ್ದಾನಲ್ವಾ, ಅದ್ರ ಜೊತೆಗೆ ಬಾಗ್ ಮೇ ಭೀ ಕಾಮ್ ಕರ್ನಾ ಪಡ್ತಾ ಹೈ. ಅವರ ಒಂದು ತೋಟ ಇದೆಯಲ್ಲ, ಆ ತೋಟದಲ್ಲೂ ಸಹ ಅವನು ಕೆಲಸ ಮಾಡಬೇಕಾಗಿ ಬರುತ್ತೆ. ವಹ 3,000 रुपये ವೇತನ್ ಪಾತಾ ಹೈ. ಅವನೇನು ಮಾಡ್ತಾನೆ, ವಾಚ್ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ, ಜೊತೆಗೆ ತೋಟದನ್ನು ಸಹ ನೋಡ್ಕೊತಾನಲ್ವಾ. ಹಾಗಾಗಿ ವಹ 3,000 रुपये ವೇತನ್ ಪಾತಾ ಹೈ. ಅವನು 3,000 ರೂಪಾಯಿಯನ್ನ 3,000 ರುಪೀಸನ್ನು ಅವನು ಸ್ಯಾಲ್ರಿಯಾಗಿ ಪಡ್ಕೊತಾನೆ. ವಹ ಕಿತನಾ ವೇತನ್ ಪಾತಾ ಹೈ? वह 3,000 रुपये वेतन पाता है। रामू माली किसके घर नौकरी करता है? रामू माली गौरव और गौरी के घर नौकरी करता है। क्या काम करता है वह? वह चौकीदार है। फिर वह बाग में भी काम करता है। उसका घर नदी के उस पार है। वह नाव से अपने काम पर आता है. ನೋಡಿ, उसका ಅಂದ್ರೆ ಇಲ್ಲಿ ಯಾರು? ರಾಮು ಮಾಲಿಯ ಮನೆ ನದಿ ಕೆ ಉಸ್ ಪಾರ್ ಹೈ. ನದಿಯ ಆ ಕಡೆಗೆ ಇದೆ. ವಹ ನಾವ್ ಸೆ ಅಪ್ನೆ ಕಾಮ್ ಪರ್ ಆತಾ ಹೈ. ನೋಡಿ, ಅವನು ಏನ್ ಮಾಡ್ತಾನೆ, ನಾವ್ ಅಂದ್ರೇನು? ಬೋಟಲ್ಲಿ ಅವನು ತನ್ನ ಕೆಲಸಕ್ಕೆ ಬರ್ತಾನೆ. ನದಿ ದಾಟ್ಕೊಂಡು ಬರ್ಬೇಕಲ್ವಾ, ಹಾಗಾಗಿ ಅವನೇನು ಮಾಡ್ತಾನೆ, ತನ್ನ ಕೆಲಸಕ್ಕೆ ಬರುವಾಗ ಅವನು ದೋಣಿಯಲ್ಲಿ, ಅವನು ಬೋಟಲ್ಲಿ ಬರ್ತಾನೆ. ಫಿರ್ ಬಾಗ್ ಮೇ ಪೌಧೋಂ ಕೋ ಪಾನಿ ದೇತಾ ಹೈ. ಅವನು ಕೆಲಸಕ್ಕೆ
ಬಂದ ತಕ್ಷಣ ಆ ಗೌರಿ ಮತ್ತೆ ಗೌರವ್ ಇದಾರಲ್ವಾ ಅವ್ರ ಮನೆಯಲ್ಲಿರುವಂತಹ ತೋಟದಲ್ಲಿರುವಂತಹ ಗಿಡಗಳಿಗೆ ಪೌದ ಅಂದ್ರೇನು ಪ್ಲಾಂಟ್ಸ್ಗೆಲ್ಲ ಏನು ಮಾಡ್ತಾನೆ ಅವನು ನೀರನ್ನು ಕೊಡ್ತಾನೆ, ನೀರು ಹಾಕ್ತಾನೆ. बाग में लौकी टमाटर और बैंगन लगाए है. ನೋಡಿ ಆ ಒಂದು ತೋಟದಲ್ಲಿ ಏನು ಮಾಡಿದ್ದಾರೆ, ಲೌಕಿ, ಟೊಮ್ಯಾಟೊ, ಬೈಂಗನ್ ಅಂದರೆ ಬ್ರಿಂಜಾಲ್, ಈ ತರಕಾರಿ ಗಿಡಗಳನ್ನೆಲ್ಲ ಅವನು ಹಾಕಿದ್ದಾನೆ. बाग में लगाने के लिए कल रामू ने 14 रुपये के गुलाब और 9 रुपये के मोगरे के पौधे ಖರೀದೆ. ಅವನೇನು ಮಾಡಿದ್ದಾನೆ, ಬಾಗ್ ಮೇ ಲಗಾನೆ ಕೆ ಲಿಯೆ, ಆ ಒಂದು ತೋಟದಲ್ಲಿ ನೆಡಬೇಕು ಅಂತೇಳಿ ಏನು ಮಾಡಿದ್ದಾನೆ, ರಾಮುನೇ, ಅಂದರೆ ಎಸ್ಟರ್ಡೇ, ಅವನೇನು ಮಾಡಿದ್ದಾನೆ, ಕೆಲವೊಂದು ಗಿಡಗಳನ್ನು ತಗೊಂಬಂದಿದ್ದಾನೆ. ಅದು ಯಾವುದು 14 ರೂಪಾಯಿಗೆ ಗುಲಾಬ್, 14 ರುಪೀಸ್ಗೆ, 14 ರೂಪಾಯಿಗೆ ಏನು ಮಾಡಿದ್ದಾನೆ, ಗುಲಾಬ್ ಅಂದ್ರೇನು, ರೋಸ್ ಪ್ಲ್ಯಾಂಟನ್ನು ತಗೊಂಡಿದ್ದಾನೆ. ಹಾಗೆಯೇ 9 ರೂಪಾಯಿಗೆ ಮೋಗ್ರೆಗೆ ಪೌದೆ ಖರೀದೆ, ಅವನು 9 ರೂಪಾಯಿಗೆ ಅಂದರೆ 9 ರುಪೀಸ್ಗೆ ಏನು ಮಾಡಿದ್ದಾನೆ, ಮೋಗ್ರೆಗೆ ಪೌದೆ ಅಂದರೆ ಜಾಸ್ಮಿನ್ ಪ್ಲ್ಯಾಂಟನ್ನು ತಗೊಂಡಿದ್ದಾನೆ. ರೋಸ್ ಪ್ಲ್ಯಾಂಟು ಮತ್ತು ಜಾಸ್ಮಿನ್ ಪ್ಲ್ಯಾಂಟನ್ನು ಅವನು ತಗೊಂಡು ಬಂದಿದ್ದಾನೆ. ಅದನ್ನು ಒಂದು ತೋಟದಲ್ಲಿ ನೆಡಬೇಕು ಅಂತೇಳಿ ಅವನು ನಿನ್ನೆ ಅದನ್ನು ತಗೊಂಡು ಬಂದಿದ್ದಾನೆ. ಉಸ್ಕಾ ಘರ್ ಕಹಾ ಹೈ, ಉಸ್ಕಾ ಘರ್ ನದಿ ಕೆ ಉಸ್ ಪಾರ್ ಹೈ. ವಹ್ ಕೈಸೆ ಆತಾ ಹೈ, ವಹ್ नाव से आता है. वह कैसे आता है, वह नाव से आता है. बाग में गौरव के पिता ने फव्वारा बनवाया है. उसकी रौनक गर्मी के दिनों में देखते ही बनती है. ನೋಡಿ, ಬಾಗ್ ಮೇ, ಆ ಒಂದು ತೋಟ ಇದೆ ಅಲ್ವಾ, ಆ ತೋಟದಲ್ಲಿ ಗೌರವ್ಗೆ ಪಿತಾನೆ, ಗೌರವನ ತಂದೆ ಏನು ಮಾಡಿದ್ದಾರೆ, ಒಂದು ಫವ್ವಾರ ಬನ್ವಾಯ ಹೈ. ಫವ್ವಾರ ಮೀನ್ಸ್ ಫೌಂಟೇನ್, ಕಾರಂಜಿ, ಅದು ಮಾಡಿಸಿದ್ದಾರೆ. ಉಸ್ಕಿ ರೌನಕ್ ಗರ್ಮಿ ಕೆ ದಿನೋ ಮೇ ದೇಖ್ತೆ ಹಿ ಬಂತಿ ಹೈ. ನೋಡಿ, ಆ ಒಂದು ನೀರಿನ ಕಾರಂಜಿಯನ್ನು, ಫೌಂಟೇನನ್ನು ಮಾಡಿಸಿದ್ದಾರೆ. ಅದನ್ನು ನೋಡೋದಕ್ಕೆ ಈ ಒಂದು ಗರ್ಮಿ ಅಂದರೆ ಸಮ್ಮರ್ ಇರುತ್ತಲ್ವಾ, ಆ ಒಂದು ದಿನಗಳಲ್ಲಿ, ಬೇಸಿಗೆಯ ದಿನಗಳಲ್ಲಿ ಅದನ್ನು ನೋಡೋದಕ್ಕೆ ತುಂಬ ಚೆನ್ನಾಗಿ ಇರುತ್ತೆ. ರಾಮು ಮಾಲಿ ದೇರ್ ರಾತ್ ಕೋ ಅಪ್ನೆ ಘರ್ ಲೌಟ್ತಾ ಹೈ. ರಾಮು ಮಾಲಿ ಏನು ಮಾಡ್ತಾನೆ, ದೇರ್ ರಾತ್ ಅಂದರೆ ಲೇಟ್ ನೈಟ್ಗೆ ಏನು ಮಾಡ್ತಾನೆ, ಅವನು ತನ್ನ ಮನೆಗೆ ವಾಪಸ್ಸು ಹೋಗ್ತಾನೆ. ಕೆಲಸ ಮುಗಿಸ್ಕೊಂಡು ಬಹಳ ರಾತ್ರಿ ಆದಮೇಲೆ, ತುಂಬ ಲೇಟ್ ಆದಮೇಲೆ ಅವನು ತನ್ನ ಮನೆಗೆ ಹೋಗ್ತಾನೆ. ಎಲ್ಲ ಕೆಲಸನ ಮಾಡಿ ರಾತ್ರಿ ಅವನು ತನ್ನ ಮನೆಗೆ ಹೋಗ್ತಾನೆ. ಗೌರವ್ और गौरी के घर छुट्टियों में रिश्तेदार आते हैं. ಗೌರವ್ और ಗೌರಿ ಕೆ ಘರ್ ಅಂದರೆ ಗೌರವ ಮತ್ತು ಗೌರಿಯ ಮನೆಗೆ ರಜೆಗಳಲ್ಲಿ ಏನು ಮಾಡ್ತಾರೆ, ಅವರ ರಿಶ್ತೆದಾರ್, ಗೌರವ ಮತ್ತು ಗೌರಿಯ ರಿಶ್ತೆದಾರ್ ಯಾರಿರ್ತಾರೆ ಅವರು ಬರ್ತಾರೆ. ಸಭಿ ಬಾಗ್ ಕಿ ಬಹುತ್ ತಾರೀಫ್ ಕರ್ತೆ ಹೈ. ಎಲ್ಲರೂ ಬಂದಾಗ ಏನು ಮಾಡ್ತಾರೆ, ಬಾಗಕ್ಕೆ ಬಹುತ್ ತಾರೀಫ್ ಕರ್ತೆ ಹೈ, ಆ ಒಂದು ತೋಟನ ನೋಡಿ ಎಲ್ಲರೂ ತುಂಬ ಹೊಗಳ್ತಾರೆ. ಯಾಕೆಂದರೆ ರಾಮು ಮಾಲಿ ಆ ಒಂದು ತೋಟನ ಚೆನ್ನಾಗಿ ಕಾಪಾಡ್ಕೊಂಡ್ಬಂದಿರ್ತಾನೆ. ಆ ತೋಟದಲ್ಲಿ ತರಕಾರಿ ಗಿಡ ಹಾಕಿದ್ದಾನೆ, ಹಾಗೆಯೇ ಹೂವಿನ ಗಿಡಗಳು ಹಾಕಿದ್ದಾನೆ. ಅದನ್ನು ದಿನಾ ಸ್ವಚ್ಛ ಮಾಡ್ತಾನೆ, ಜೊತೆಗೆ ದಿನ ಅದಕ್ಕೆ ನೀರು ಕೊಡ್ತಾನೆ. ಆ ಒಂದು ತೋಟನ ಅವನು ತುಂಬ ಚೆನ್ನಾಗಿ ನೋಡ್ಕೊಂಡಿರ್ತಾನೆ. ಹಾಗಾಗಿ ಎಲ್ಲರೂ ಗೌರವ್ ಮತ್ತು ಗೌರಿ ಮನೆಗೆ ಯಾರೇ ಬಂದರೂ ಸಹ ಆ ಒಂದು ತೋಟನ ನೋಡಿ ತುಂಬ ಹೊಗಳ್ತಾರೆ. बच्चों, अब गृह कार्य उत्तर लिखिए. रामू माली किसके घर नौकरी करता है? रामू माली गौरव और गौरी के घर नौकरी करता है. रामू माली गौरव और गौरी के घर
नौकरी करता है। उसका घर कहाँ है? उसका घर नदी के उस पार है। उसका घर नदी के उस पार है। वह कैसे आता है? वह नाव से आता है। वह कैसे आता है? वह नाव से आता है। धन्यवाद।